press the bell icon on the YouTube app and never miss another update. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ನಾವು ವ್ಯಾಕರಣ ಅಂಶದಲ್ಲಿ ಗುಣಿತಾಕ್ಷರಗಳು ಅಥವಾ ಕಾಗುಣಿತದ ಬಗ್ಗೆ ಅಭ್ಯಾಸ ಮಾಡೋಣ. ಈ ದಿನ ನಾವು ಗುಣಿತಾಕ್ಷರಗಳು ಅಥವಾ ಕಾಗುಣಿತ ಇದ್ರ ಬಗ್ಗೆ ಅಭ್ಯಾಸ ಮಾಡೋಣ. ಕಳೆದ ತರಗತಿಯಲ್ಲಿ ನಾವು ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ, ಹಾಗೆ ಎಷ್ಟು ಭಾಗಗಳನ್ನಾಗಿ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಅಭ್ಯಾಸ ಮಾಡಿದ್ವಿ, ಹೌದಲ್ವಾ? ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? 49. ಅವುಗಳನ್ನು ಎಷ್ಟು ಭಾಗಗಳನ್ನಾಗಿ ಮಾಡಿದ್ದೀವಿ? 3, ಹೌದಲ್ವಾ? ಯಾವ್ಯಾವು ನೆನ್ಪು ಮಾಡ್ಕೊಳ್ಳಿ. ಸ್ವರಗಳು, ಯೋಗವಾಹಗಳು, ವ್ಯಂಜನಗಳು, ಹೌದಲ್ವಾ? ಸ್ವರಗಳು ಅಂದರೆ ಏನು, ಮತ್ತೆ ಅದರಲ್ಲಿ ಎಷ್ಟು ಭಾಗಗಳನ್ನಾಗಿ ನಾವು ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಅಭ್ಯಾಸ ಮಾಡಿದ್ವಿ, ಹೌದಾ? ಹಾಗೆ ಯೋಗವಾಹಗಳು ಎಷ್ಟಿದ್ದಾವೆ? 2, ಹೌದಾ? ಒಂದು ಅಹ. ಅಮ್ಮನ್ನು ನಾವು ಅನುಸ್ವರ ಅಂತ ಕರಿತೀವಿ, ಅಹನ ನಾವು ವಿಸರ್ಗ ಅಂತೇಳಿ ಕರಿತೀವಿ, ಹೌದಲ್ವಾ ಮಕ್ಕಳೇ? ಹಾಗೆ ವ್ಯಂಜನಗಳಿಗೆ ಬಂದರೆ, ವ್ಯಂಜನ ಅಂತಂದರೆ ಏನು, ಹಾಗೆ ಅದರಲ್ಲಿ ಎಷ್ಟು ಭಾಗಗಳನ್ನಾಗಿ ಮಾಡಿದ್ದೀವಿ ಅನ್ನೋದನ್ನು ಸಹ ನಾವು ತಿಳ್ಕೊಂಡಿದ್ದೀವಿ. ಹಾಗಾದರೆ ಅದರಲ್ಲಿ ಎಷ್ಟು ಭಾಗಗಳನ್ನಾಗಿ ಮಾಡಿದ್ದೀವಿ? 2, ಹೌದಲ್ವಾ? ವರ್ಗೀಯ ವ್ಯಂಜನ, ಇನ್ನೊಂದು ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನದಲ್ಲಿ ಮತ್ತೆ ನಾವು 3 ವಿಧಗಳನ್ನಾಗಿ ಮಾಡಿದ್ದೀವಿ, ಅಂದರೆ 3 ಪ್ರಕಾರಗಳನ್ನಾಗಿ ನಾವು ವಿಭಾಗ ಮಾಡಿದ್ದೀವಿ, ಹೌದಲ್ವಾ? ಹಾಗೆ ಇಲ್ಲೇನಾಗುತ್ತೆ? ಅವರ್ಗೀಯ ವ್ಯಂಜನಗಳಲ್ಲೂ ಸಹ ನಾವು ಏನು ಮಾಡ್ತೀವಿ? 9. ಅವುಗಳನ್ನು ಗುಂಪು ಮಾಡಲಿಕ್ಕೆ ಆಗೋದಿಲ್ಲ. ಹೀಗೆ ಸ್ವರಗಳು, ಯೋಗವಾಹಗಳು, ವ್ಯಂಜನಗಳನ್ನು ನಾವು ಕಳೆದ ತರಗತಿಯಲ್ಲಿ ತಿಳ್ಕೊಂಡ್ವಿ, ಹೌದಲ್ವಾ? ಹಾಗಾದರೆ ಈ ದಿನ ನಾವು ಗುಣಿತಾಕ್ಷರಗಳ ಬಗ್ಗೆ ತಿಳ್ಕೊಳ್ಳೋಣ, ಹೌದಲ್ವಾ ಮಕ್ಕಳೇ? ಹಾಗಾದರೆ ನೋಡಿ, ಗುಣಿತಾಕ್ಷರ ಅಂದ್ರೇನು ನೋಡಿ. ಸಹಜ ವ್ಯಂಜನಕ್ಕೆ ಅಥವಾ ಮೂಲ ವ್ಯಂಜನಕ್ಕೆ ಸ್ವರ ಚಿಹ್ನೆಯನ್ನು ಸೇರಿಸಿ ಬರೆದಾಗ ಅದನ್ನು ನಾವು ಗುಣಿತಾಕ್ಷರ ಅಂತೇಳಿ ಕರಿತೀವಿ, ಹೌದಲ್ವಾ? ನೋಡಿ, ವ್ಯಂಜನಗಳನ್ನು ನಾವು ಸ್ವರಗಳ ಸಹಾಯದಿಂದ ಹೇಳ್ತೀವಿ, ಹೌದಾ? ಸ್ವತಂತ್ರವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಸ್ವರಗಳ ಸಹಾಯದಿಂದ ಏನು ಮಾಡ್ತೀವಿ? ಈ ವ್ಯಂಜನಗಳನ್ನು ನಾವು ಬರಿತೀವಿ. ಹಾಗಾಗಿ ಇದನ್ನು ನಾವು ಗುಣಿತಾಕ್ಷರ ಅಂತೇಳಿ ಕರಿತೀವಿ, ಹೌದಲ್ವಾ ಮಕ್ಕಳೇ? ಗುಣಿತಾಕ್ಷರ ಅಂದರೆ ಸಹಜ ವ್ಯಂಜನಕ್ಕೆ, ಗುಣಿತಾಕ್ಷರ ಅಂದರೆ ಸಹಜ ವ್ಯಂಜನಕ್ಕೆ ಅಥವಾ ಮೂಲ ವ್ಯಂಜನಕ್ಕೆ ಸ್ವರ ಚಿಹ್ನೆ. ಸ್ವರ ಚಿಹ್ನೆಯನ್ನು ಸೇರಿಸಿ ಬರೆದರೆ ಅದನ್ನು ಏನಂತ ಕರಿತೀವಿ? ಗುಣಿತಾಕ್ಷರ, ಹೌದಲ್ವಾ? ಅದನ್ನು ಗುಣಿತಾಕ್ಷರ ಅಂತೇಳಿ ಕರಿತೀವಿ. ಗುಣಿತಾಕ್ಷರ ಎನ್ನುವರು, ಹೌದಲ್ವಾ ಮಕ್ಕಳೇ? ನೋಡಿ, ಇಲ್ಲಿ ಸಹಜ ವ್ಯಂಜನ ಆಗಿರ್ಬೋದು ಅಥವಾ ಮೂಲ ವ್ಯಂಜನಕ್ಕೆ, ಹೌದಾ? ಈ ಒಂದು ವ್ಯಂಜನಗಳಿಗೆ ಸ್ವರ ಚಿಹ್ನೆಯನ್ನು ಸೇರಿಸಿ ಬರೆದಾಗ ಅದನ್ನು ನಾವು ಗುಣಿತಾಕ್ಷರ ಅಂತೇಳಿ ಕರಿತೀವಿ, ಹೌದಲ್ವಾ? ವ್ಯಂಜನಗಳ ಅಂತಂದರೆ ಸ್ವರಗಳ ಸಹಾಯದಿಂದ ಉಚ್ಚಾರಣೆ ಮಾಡುವ ಒಂದು ಅಕ್ಷರಗಳು, ಹೌದಲ್ವಾ? ಇಲ್ಲಿ ಸ್ವರ ಚಿಹ್ನೆ. ಹಾಗಾದರೆ ಈ ಸ್ವರ ಚಿಹ್ನೆ ಅಂದ್ರೇನು? ಸ್ವರ ಚಿಹ್ನೆ ಅಂದ್ರೇನು? ಸ್ವರ, ಹೌದಾ? ಈ ಸ್ವರಗಳು ಅಂತಂದರೆ ನೋಡಿ, ಸ್ವರಗಳು ಯಾವ್ಯಾವು? ಆ ಇಂದ ಅವರೆಗೆ, ಹೌದಾ? ಆ ಇಂದ ಅವರೆಗಿನ ಅಕ್ಷರಗಳನ್ನು ನಾವು ಸ್ವರಗಳು ಅಂತೇಳಿ ಕರಿತೀವಿ, ಹೌದಲ್ವಾ? ಸ್ವರಗಳು ಎಷ್ಟಿದ್ದಾವೆ? 13, ಹೌದಲ್ವಾ ಮಕ್ಕಳೇ? ಈ ಸ್ವರಗಳು 13 ಇದ್ದಾವೆ, ಹೌದಾ? ಈ ಸ್ವರಗಳು ಅಂದರೆ ಆ ಇಂದ ಅವರೆಗಿನ ಸ್ವರಗಳು ಪ್ರತಿಯೊಂದು ಅಕ್ಷರಗಳು ತನ್ನದೇ ಆದ ಒಂದು ಚಿಹ್ನೆಯನ್ನು ಹೊಂದಿರುತ್ತೆ, ಹೌದಾ?
ಪ್ರತಿಯೊಂದು ಅಕ್ಷರಗಳು ಅಂದರೆ ಸ್ವರಗಳು ತನ್ನದೇ ಆದ ಒಂದು ಚಿಹ್ನೆಯನ್ನು ಹೊಂದಿರ್ತವೆ. ಹೌದಾ? ಹೇಗಪ್ಪ ಅಂತಂದರೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಮ್ಯಾಥ್ಸಲ್ಲಿ ಅಂದರೆ ಗಣಿತದಲ್ಲಿ ನಾವು ನೋಡೋದಾದರೆ ಈ ಒಂದು ಅಡಿಷನ್ಗೆ ನಾವೇನಂತ ಚಿಹ್ನೆ, ಯಾವ ಚಿಹ್ನೆ ಹಾಕ್ತೀವಿ? ಅಡಿಷನ್ಗೆ ಪ್ಲಸ್ ಹಾಕ್ತೀವಿ. ಹೌದಾ? ಹಾಗೆ ಇಲ್ಲಿ ಸಬ್ಟ್ರಾಕ್ಷನ್ಗೆ ಮೈನಸ್, ಮಲ್ಟಿಪ್ಲಿಕೇಶನ್ಗೆ ಇಂಟು, ಹಾಗೆ ಇಲ್ಲಿ ಡಿವೈಡೆಡ್ಗೆ ಯಾವ್ದಾಗ್ತೀವಿ? ಭಾಗಾಕಾರ ಚಿಹ್ನೆಗಳನ್ನು ಹಾಕ್ತೀವಿ. ಹೌದಲ್ವಾ? ಅದೇ ರೀತಿಯಾಗಿ ಇಲ್ಲೇನಾಗುತ್ತೆ, ಈ ಒಂದು ಸ್ವರಗಳು ಅಂದರೆ ಈ ಒಂದು ಆ ಇಂದ ಅವರೆಗಿನ ಸ್ವರಗಳು ಸಹ ಅದರದೇ ಆದ ಒಂದು ಚಿಹ್ನೆಯನ್ನು ಹೊಂದಿವೆ. ಇವುಗಳನ್ನು ನಾವು ಸ್ವರ ಚಿಹ್ನೆ ಅಂತೇಳಿ ಕರಿತೀವಿ. ಹೌದಲ್ವಾ ಮಕ್ಕಳೇ? ಈ ಒಂದು ಆ ಇಂದ ಅವರೆಗಿನ ಸ್ವರಗಳು, ಅಕ್ಷರಗಳು ತನ್ನದೇ ಆದ ಒಂದು ಚಿಹ್ನೆಯನ್ನು ಹೊಂದಿರ್ತವೆ. ಇವುಗಳನ್ನು ನಾವು ಸ್ವರ ಚಿಹ್ನೆಗಳು ಅಂತೇಳಿ ಕರಿತೀವಿ. ಗೊತ್ತಾಗ್ತಿದೆಯಾ? ಸ್ವರ ಚಿಹ್ನೆ ಅಂದರೆ ಪ್ರತಿಯೊಂದು ಸ್ವರಕ್ಕೂ ತನ್ನದೇ ಆದ ಚಿಹ್ನೆ ಇರುತ್ತದೆ. ಹೌದಾ? ಪ್ರತಿಯೊಂದು ಸ್ವರಕ್ಕೂ ತನ್ನದೇ ಆದ ಒಂದು ಚಿಹ್ನೆ ಇರುತ್ತೆ. ಇದನ್ನು ನಾವು ಸ್ವರ ಚಿಹ್ನೆ ಅಂತೇಳಿ ಕರಿತೀವಿ. ಇದನ್ನು ಸ್ವರ ಚಿಹ್ನೆ ಎನ್ನುವರು. ಹೌದಾ? ಪ್ರತಿಯೊಂದು ಸ್ವರಗಳು ತನ್ನದೇ ಆದ ಒಂದು ಚಿಹ್ನೆಯನ್ನು ಹೊಂದಿರುತ್ತೆ. ಈ ಒಂದು ಪದಗಳಿಗೆ, ಸ್ವರಗಳಿಗೆ ನಾವು ಸ್ವರ ಚಿಹ್ನೆ ಅಂತೇಳಿ ಕರಿತೀವಿ. ಗೊತ್ತಾಯ್ತಾ? ಹಾಗಾದರೆ ಆ ಚಿಹ್ನೆಗಳು ಯಾವ್ಯಾವು, ಹೇಗಿರುತ್ತೆ ನೋಡಿ, ನಾನಿಲ್ಲಿ ಬರಿತೀನಿ. ಮೊದಲನೇದಾಗಿ ನೀವು ಸ್ವರಗಳನ್ನು ಬರಿಬೇಕು. ಹೌದಲ್ವಾ? ಸ್ವರಗಳ ಒಂದು ಚಿಹ್ನೆ. ಹೌದಾ ಮಕ್ಕಳೇ? ಇಲ್ಲಿ ಸ್ವರಗಳು ಆ ಆ ಅ ಆ ಇ ಈ ಉ ಊ ರು ಎ ಏ ಐ ಓ ಓ ಔ. ಹೌದಲ್ವಾ? ಇವು ಸ್ವರಗಳು. ಹೌದಾ? ಹಾಗಾದರೆ ಇವು ಚಿಹ್ನೆಗಳನ್ನು ನಾವು ನೋಡೋದಾದರೆ ನೋಡಿ, ಚಿಹ್ನೆಗಳು ಯಾವ ರೀತಿ ಇರ್ತವೆ ಸ್ವರಗಳ ಚಿಹ್ನೆ ಅಂತಂದರೆ? ಹೌದಾ? ನೀವು ಹಿಂದಿನಲ್ಲಿ ಕಲ್ತಿದ್ದೀರಾ ಮಾತ್ರ ಎ ಅಂತೇಳಿ. ಹೌದಾ ಮಕ್ಕಳೇ? ಹಾಗೆ ಇಲ್ಲಿ ಕನ್ನಡದಲ್ಲಿ ಏನಾಗುತ್ತೆ, ಸ್ವರ ಚಿಹ್ನೆಗಳು ಅಂತೇಳಿ ಬರ್ತವೆ. ಎ ಎ ಐ ಓ ಓ ಔ. ಹೌದಲ್ವಾ? ಈ ರೀತಿಯಾಗಿ ಸ್ವರ ಚಿಹ್ನೆಗಳನ್ನು ನಾವು ಗುರುತಿಸ್ಬೋದು. ಹೌದಾ? ಆ ಇದು ಕೊಂಬು ಮೇಲೋಗುತ್ತೆ. ಹೌದಾ? ಆ ತಲಕಟ್ಟು, ಕಾ ತಲಕಟ್ಟು. ಹೌದಾ? ಆ ಇಲ್ಲಿ ಕೊಂಬು ಏನಾಗುತ್ತೆ, ಚಿಹ್ನೆ ಕೆಳಗಡೆ ಬರುತ್ತೆ. ಈ ಈ. ಹೌದಾ? ಇಲ್ಲಿ ದೀರ್ಘ ಬರುತ್ತೆ. ಊ ಊ ಕೊಂಬಿನಿಳಿ ಊ. ರು ಒಟ್ರು ಸುಳಿ ಅಂತ ಹೇಳ್ತೀವಿ. ಇಲ್ಲಿ ಎ ಎ ಇಲ್ಲಿ ಎ ಬರುತ್ತೆ. ಹೌದಾ? ಐ ಓ ಓ ಔ. ಗೊತ್ತಾಯ್ತಾ ಮಕ್ಕಳೇ? ಇವು ಸ್ವರ ಚಿಹ್ನೆ ಅಂತೇಳಿ ನಾವು ಕರಿತೀವಿ. ಸರಿನಾ? ಆ ಇಂದ ಅವರೆಗಿನ ಅಕ್ಷರಗಳು. ಈ ಒಂದು ಪ್ರತಿಯೊಂದು ಅಕ್ಷರಗಳು ತನ್ನದಾದ ಒಂದು ಚಿಹ್ನೆಯನ್ನು ಹೊಂದಿರುತ್ತೆ. ಇವುಗಳಿಗೆ ನಾವು ಸ್ವರ ಚಿಹ್ನೆ ಅಂತೇಳಿ ತಿಳ್ಕೊಂಡ್ವಿ. ಹೌದಲ್ವಾ? ಹಾಗಾದರೆ ಈ ಒಂದು ಸ್ವರ ಚಿಹ್ನೆಗಳನ್ನು ನಾವು ಆದಮೇಲೆ ಇಲ್ಲಿ ಗುಣಿತಾಕ್ಷರಗಳನ್ನು ನಾವು ಯಾವ ರೀತಿಯಾಗಿ ಬರಿಬೋದು, ಅಥವಾ ಕಾಗುಣಿತಗಳನ್ನು ನಾವು ಯಾವ ರೀತಿ ಬರಿಬೋದು ಅಂತಂದರೆ ನೋಡಿ, ಈಗ ನಾವು
ಕಾಗುಣಿತಗಳನ್ನು ನೋಡೋಣ. ಸ್ವರ ಚಿಹ್ನೆ ಅಂದರೆ ಪ್ರತಿಯೊಂದು ಅಕ್ಷರಗಳು ಅಂದರೆ ಸ್ವರಕ್ಕೂ ತನ್ನದೇ ಆದ ಒಂದು ಚಿಹ್ನೆಯನ್ನು ಇರುತ್ತೆ. ಇದನ್ನು ನಾವು ಸ್ವರ ಚಿಹ್ನೆ ಅಂತೇಳಿ ಕಲಿತ್ವಿ. ಸ್ವರಗಳು ಆ ಇಂದ ಅವರೆಗೆ, ಹೌದಲ್ವಾ? ಈ ಒಂದು ಸ್ವರಗಳು ತನ್ನದೇ ಆದ ಒಂದು ಚಿಹ್ನೆಯನ್ನು ಹೊಂದಿದೆ, ಹೌದಲ್ವಾ ಮಕ್ಕಳೇ? ನೋಡಿ, ಈಗ ನಾವು ಸ್ವರಗಳು ಅಂದ್ರೇನು, ಅಲ್ಲಿ ಸ್ವರ ಚಿಹ್ನೆಗಳನ್ನು ಈಗ ನಾವು ಕಲ್ತ್ಕೊಂಡಿವಿ, ಹೌದಾ? ಇಲ್ಲಿ ಕಾಗುಣಿತಗಳನ್ನು ನಾವು ನೋಡೋದಾದ್ರೆ, ಕಾಗುಣಿತ ಅಂದ್ರೆ ಗುಣಿತಾಕ್ಷರಗಳು. ಗುಣಿತಾಕ್ಷರ ಅಂತಂದ್ರೆ ನೋಡಿ, ಇಲ್ಲಿ ವ್ಯಂಜನ, ಹೌದಾ? ಕ, ಇದು ಕ ಇದೆ, ಹೌದಾ? ಕ ಅನ್ನ ನಾವು ಅದನ್ನು ಬಿಡಿಸಿ ಬರೆದಾಗ ಏನಾಗುತ್ತೆ, ಕ ಯಾವಾಗಲೂ ಅರ್ಧ ರೂಪ ಇರುತ್ತೆ, ಅರ್ಧ ಅಕ್ಷರ. ಕ ಪ್ಲಸ್ ಆ ಇಸ್ ಈಕ್ವಲ್ ಕ ಆಗುತ್ತೆ, ಹೌದಲ್ವಾ ಮಕ್ಕಳೇ? ಈ ಒಂದು ಕ ಅಕ್ಷರದ ರೂಪ ಯಾವಾಗಲೂ ಅರ್ಧಾಕ್ಷರ ಸ್ವರೂಪವನ್ನು ಹೊಂದಿರುತ್ತೆ, ಹೌದಾ? ಹಾಗಾದ್ರೆ ಈಗ ನಾವು ಕಾಗುಣಿತಗಳನ್ನು ಬರ್ಕೊಂಡು ಹೋಗೋಣ. ಕಾಗುಣಿತ, ಹೌದಾ? ಕ ಅಕ್ಷರ ಯಾವಾಗಲೂ ಅರ್ಧ ಅಕ್ಷರವನ್ನು ಹೊಂದಿರುತ್ತೆ ಅಂತ ಹೇಳಿದೆ ನಾನು. ಕ ಅಕ್ಷರ ಯಾವಾಗಲೂ ಅರ್ಧ ಸ್ವರೂಪ, ಕ ವರ್ಗ ಯಾವಾಗಲೂ ಅರ್ಧ ಸ್ವರೂಪವನ್ನು ಹೊಂದಿರುತ್ತೆ. ಕ ಪ್ಲಸ್ ಆ ಇಸ್ ಈಕ್ವಲ್ ಕ, ಹೌದಾ? ಕ ಪ್ಲಸ್ ಆ ಇಸ್ ಈಕ್ವಲ್ ಕ. ಕ ಪ್ಲಸ್ ಇ ಇಸ್ ಈಕ್ವಲ್ ಕಿ. ಕ ಪ್ಲಸ್ ಇ ಇಸ್ ಈಕ್ವಲ್ ಕಿ, ಹೌದಾ? ನೀವು ಹೇಳ್ಬೇಕು ಮಕ್ಕಳೇ ನನ್ನ ಜೊತೆಗೆ, ಸರಿನಾ? ಇಲ್ಲಿ ಕ ಪ್ಲಸ್ ಉ ಕು, ಹೌದಾ? ಕ ಪ್ಲಸ್ ಉ ಇಸ್ ಈಕ್ವಲ್ ಕು. ಕ ಪ್ಲಸ್ ರು ಇಸ್ ಈಕ್ವಲ್ ಏನಾಗುತ್ತೆ, ಕ್ರೂ, ಹೌದಾ? ಕ ಪ್ಲಸ್ ಎ ಇಸ್ ಈಕ್ವಲ್ ಏನು, ಕೆ. ಕ ಪ್ಲಸ್ ಎ ಇಸ್ ಈಕ್ವಲ್ ಏನಾಗುತ್ತೆ, ಕೆ, ಹೌದಾ? ನಾವು ನೋಡಿ, ಇಲ್ಲಿ ಹೇಳುವಾಗ ವ್ಯತ್ಯಾಸ ಬರುತ್ತೆ. ಇದನ್ನ ಬರೀ ಕೆ ಅಂತ ಹೇಳ್ತೀವಿ, ಇಲ್ಲಿ ಕೆ ಅಂತೇಳಿ ಹೇಳ್ತೀವಿ, ಹೌದಲ್ವಾ? ಹಾಗೆ ಕ ಪ್ಲಸ್ ಐ ಇಸ್ ಈಕ್ವಲ್ ಕೈ. ಕ ಪ್ಲಸ್ ಐ ಇಸ್ ಈಕ್ವಲ್ ಕೈ. ಕ ಪ್ಲಸ್ ಓ ಇಸ್ ಈಕ್ವಲ್ ಏನು ಬರಿಬೇಕು, ಕೋ, ಹೌದಾ? ಕ ಪ್ಲಸ್ ಓ ಇಸ್ ಈಕ್ವಲ್ ಏನಾಗುತ್ತೆ, ಕೋ ಆಗುತ್ತೆ, ಹೌದಾ? ಕ ಪ್ಲಸ್ ಔ ಇಸ್ ಈಕ್ವಲ್ ಏನಾಗುತ್ತೆ, ಕೌ. ಹಾಗೆ ಕ ಪ್ಲಸ್ ಇಸ್ ಈಕ್ವಲ್ ಕಮ್. ಕ ಪ್ಲಸ್ ಆಹ ಇಸ್ ಈಕ್ವಲ್ ಕಹ, ಹೌದಾ? ಕಾಗುಣಿತ. ಇವುಗಳನ್ನು ಗುಣಿತಾಕ್ಷರ ರೂಪದಲ್ಲಿ ನಾವು ಬರೆದಾಗ ನೋಡಿ, ಈ ಒಂದು ಅಕ್ಷರಗಳು ಅಂದರೆ ಕ ಅಕ್ಷರದ ಮೂಲ ರೂಪ ಯಾವಾಗಲೂ ಅರ್ಧ ಅಕ್ಷರ ಸ್ವರೂಪವನ್ನು ಹೊಂದಿರುತ್ತೆ ಅಂತ ನಾನು ಹೇಳಿದೆ, ಹೌದಲ್ವಾ? ಕ ಪ್ಲಸ್ ಆ ಇಸ್ ಈಕ್ವಲ್ ಕ. ಕ ಪ್ಲಸ್ ಆ ಇಸ್ ಈಕ್ವಲ್ ಏನಾಗುತ್ತೆ, ಕಾನ್ ಆಗುತ್ತೆ, ಹೌದಲ್ವಾ? ನಾವು ಹೇಳುವಾಗ ಬರೆಯುವಾಗ ಅದನ್ನ ಕ ಅಂತಾನೆ ಹೇಳಬೇಕು. ಕ ಪ್ಲಸ್ ಇ ಇಸ್ ಈಕ್ವಲ್ ಕಿ. ಕ ಪ್ಲಸ್ ಇ ಇಸ್ ಈಕ್ವಲ್ ಕಿ, ಹೌದಾ? ಕೀಟ, ಕಿಟಕಿ ವ್ಯತ್ಯಾಸ ಇದೆ ಅಲ್ವಾ?
ಕೀಟ ಕಿಟಕಿ, ಕೀಟ ಅಂತ ಹೇಳ್ತೀವಿ, ಕೀಟ ಅಂತ ಹೇಳಲ್ಲ, ಕಿಟಕಿ. ಹೌದಲ್ವಾ ಮಕ್ಕಳೇ? ಹಾಗೆ ಕ ಪ್ಲಸ್ ಉ ಇಸ್ ಈಕ್ವಲ್ ಕು. ಕ ಪ್ಲಸ್ ಉ ಇಸ್ ಈಕ್ವಲ್ ಕೂಗು. ಕೂಗು, ಕೂಗು ಅಂತ ನಾವು ಹೇಳಬೇಕು. ಹೌದಾ? ಕು ಅಂದ್ರೆ ಇಲ್ಲಿ ದೊಡ್ಡ ಹೂ ಬರಬೇಕು, ಅಂದ್ರೆ ದೊಡ್ಡ ಕು, ಸರಿನಾ? ಹಾಗೆ ಇಲ್ಲಿ ಕ ಪ್ಲಸ್ ರು ಇಸ್ ಈಕ್ವಲ್ ಕ್ರೂ, ಕೃಷಿ. ಹೌದಾ? ಕ ಪ್ಲಸ್ ಎ ಇಸ್ ಈಕ್ವಲ್ ಕೆ, ಇಲ್ಲಿ ಕೆರೆ. ಹೌದಾ? ಕೆರೆ. ನಾವು ಹೇಳುವಾಗ ಕೆರೆ ಅಂತ ಹೇಳ್ತೀವಿ, ಕೆರೆ ಅಂತ ಹೇಳಲ್ಲ. ಹೌದಾ? ಕೆರೆ. ಕ ಪ್ಲಸ್ ಎ ಇಸ್ ಈಕ್ವಲ್ ಕೆ. ಕ ಪ್ಲಸ್ ಎ ಇಸ್ ಈಕ್ವಲ್ ಕೆ, ಕೇದಿಗೆ ಅಂತ ನಾವು ಹೇಳ್ತೀವಿ ಹೇಳುವಾಗ, ಕೆದಿಗೆ ಅಂತ ಹೇಳಲ್ಲ. ಹೌದಲ್ವಾ ಮಕ್ಕಳೇ? ಅಕ್ಷರಗಳನ್ನು ನಾವು ಹೇಳುವಾಗ ಬರೆಯುವಾಗ ಸಹ ಏನಾಗುತ್ತೆ, ಅಲ್ಲಿ ಕೆ ಅಂದ್ರೆ ಕೆರೆ ಅಂತ ಆಯ್ತು, ಕೆ ಅಂತ ಬಂದ್ರೆ ಕೇದಿಗೆ. ಹೌದಲ್ವಾ? ಹಾಗೆ ಇಲ್ಲಿ ಕ ಪ್ಲಸ್ ಐ ಇಸ್ ಈಕ್ವಲ್ ಕೈ. ಹೌದಾ? ಆಮೇಲೆ ಕ ಪ್ಲಸ್ ಓ ಇಸ್ ಈಕ್ವಲ್ ಕೋ. ಕ ಪ್ಲಸ್ ಓ ಇಸ್ ಈಕ್ವಲ್ ಕೋ. ಹೌದಾ? ಕೋಳಿ. ಹೌದಾ? ಕೋಳಿ, ಕೋ. ಕ ಪ್ಲಸ್ ಔ ಇಸ್ ಈಕ್ವಲ್ ಕೌ, ಕೌರವ. ಹೌದಾ? ಕಾರವ ಅಂತ ಹೇಳಲ್ಲ ನಾವು, ಕೌ, ಔ, ಅಲ್ಲಿ ಕೌರವ. ಹಾಗೆ ಕ ಪ್ಲಸ್ ಅಂ ಇಸ್ ಈಕ್ವಲ್ ಕಮ್. ಕ ಪ್ಲಸ್ ಅಹ ಇಸ್ ಈಕ್ವಲ್ ಕಹ. ಈ ಒಂದು ಕಾಗುಣಿತಗಳಿಗೆ ನಾವು ಸ್ವರಗಳನ್ನು ಬರೆಯೋಣ ಈಗ ಮತ್ತೆ. ಹೌದಾ? ನೀವು ಮೊದಲೇ ಸ್ವರ ಚಿಹ್ನೆನ ನೀವು ಹೇಗೆ ಬರೆಯೋದು ಅಂತ ತಿಳ್ಕೊಂಡಿರ. ಹೌದಲ್ವಾ ಮಕ್ಕಳೇ? ಇಲ್ಲಿ ಹಾಗೆ ಸ್ವರ ಹೇಗೆ ಬರೆಯೋದು ಅಂತ ನೀವು ತಿಳ್ಕೊಂಡಿರ. ಹೌದಾ? ನಾನು ಇಲ್ಲಿ ಬರ್ದಿರ್ತೀನಿ, ನೀವು ಬುಕ್ಕಲ್ಲಿ ಏನು ಮಾಡಬೇಕು ಮಕ್ಕಳೇ, ನೀವು ನೋಡಿಕೊಂಡು ನೀಟಾಗಿ ಬರಿಬೇಕು. ಹೌದಾ? ಹೇಳ್ತಾ ಬರಿಬೇಕು, ಸರಿನಾ? ಕೆ, ಕೈ. ಹೌದಾ? ಇಲ್ಲಿ ಕೋ, ಹಾಗೆ ಕೋ. ಹೌದಾ? ದೀರ್ಘ ಬರುತ್ತೆ ಇಲ್ಲಿ. ನೆಕ್ಸ್ಟ್ ಕೌ. ಹೌದಾ? ಇಲ್ಲಿ ಕಂ, ಕಹ. ಹಾಗಾದ್ರೆ ಇವನ್ನ ನಾವು ಕಾಗುಣಿತವನ್ನು ಯಾವ ರೀತಿ ಹೇಳ್ತೀವಿ ಅಂತಂದ್ರೆ, ನೋಡಿ ಮಕ್ಕಳೇ, ಕಾ ತಲಕಟ್ಟು ಕಾ, ಕಾ ತಲಕಟ್ಟಿನ ಇಳಿ ಕಾ, ಕಾ ಗುಣಿಸು ಕಿ, ಕಾ ಗುಣಿಸಿನ ದೀರ್ಘ ಕೀ, ಕಾ ಕೊಂಬು ಕು, ಕಾ ಕೊಂಬಿನ ಇಳಿ ಕೂ, ಕ ಒಟ್ರು ಸುಳಿ ಪ್ರು, ಕಾ ಏತ್ವ ಕೆ, ಕಾ ಏತುನ್ ದೀರ್ಘ ಕೆ, ಕಾ ಐತ್ವ ಕೈ, ಕಾ ಓತ್ವ ಕೋ, ಕಾ ಓತುನ್ ದೀರ್ಘ ಕೋ, ಕಾ ಔತ್ವ ಕೌ, ಕ ಅಂ, ಕಾ 1 0, ಕ ಕಂ 2 0. ಈ ರೀತಿಯಾಗಿ ನೋಡಿ, ಇವುಗಳನ್ನು ಕಾ ತಲಕಟ್ಟು ಹೇಳುವಾಗ ಇವು ಅಕ್ಷರಗಳನ್ನು ನಾವು ಬಿಡಿ ಬಿಡಿಯಾಗಿ ಅಂದ್ರೆ ಹೇಳ್ತೀವಿ. ಕಾ ತಲಕಟ್ಟು ಕಾ ಹೇಳಿ ಮಕ್ಕಳೇ. ಕಾ ತಲಕಟ್ಟು ಕಾ, ಕಾ ತಲಕಟ್ಟಿನ ಇಳಿ ಕಾ. ನಾವು ಹೇಳ್ತಿರ್ತೀವಿ ಕೊಂಬು ಮೇಲೆ ಹಾಕು, ದೀರ್ಘ ಹಾಕು. ಹೌದಾ? ಇಲ್ಲಿ ಐ ಒತ್ತಕ್ಷರ ಕೊಡು ಅಂತೇಳಿ. ಹೌದಲ್ವಾ ಮಕ್ಕಳೇ? ಹಾಗೆ ಇಲ್ಲಿ ಚಿಹ್ನೆಗಳು. ಹೌದಾ? ಕಾ ತಲಕಟ್ಟಿನ ಇಳಿ ಕಾ, ಕಾ ಗುಣಿಸು ಕಿ, ಕಾ ಗುಣಿಸಿನ ದೀರ್ಘ ಕೀ, ಕಾ ಕೊಂಬು ಕು. ನಾವು ಕೊಂಬು ಕೊಡು ಅಂತ ಹೇಳ್ತೀವಿ. ಹೌದಾ? ಕೊಂಬು ಕೊಡು. ಕಾ ಕೊಂಬು ಕು, ಕಾ ಕೊಂಬಿನ ಇಳಿ ಕೂ, ಕಾ ಒಟ್ರು ಸುಳಿ ಕ್ರು, ಕ ಏತ್ವ ಕೆ, ಕ ಏತ್ವನ್ ದೀರ್ಘ ಕೆ, ಕ ಐತ್ವ ಕೈ, ಕ ಓತ್ವ ಕೋ, ಕ ಓತುನ್ ದೀರ್ಘ ಕೋ, ಕ ಔತ್ವ ಕೌ, ಕ ಅಂ, ಕಹ. ಕ ಅಂದ್ರೆ 1 0, ಕಂ 2 0. ಈ ರೀತಿಯಾಗಿ ನಾವೇನ್ ಮಾಡ್ತೀವಿ, ಗುಣಿತಾಕ್ಷರಗಳನ್ನು ಬರ್ಕೊಳ್ತಾ ಹೋಗ್ತೀವಿ. ಹಾಗೆ ನೀವೇನ್ ಮಾಡಬೇಕು ಮಕ್ಕಳೇ, ಇಲ್ಲಿ ಹೀಗೆ ಕಾಗುಣಿತ ಬರೀರಿ ಅಂದ್ರೆ ಈಗ ಕಾಯಿಂದ ಏನ್ ಮಾಡಬೇಕು ನೀವು, ಕಾಯಿಂದ
ಳವರೆಗೆ ಗುಣಿತಾಕ್ಷರಗಳನ್ನು ಬರಿಬೇಕು. ಹೌದಾ? ಇದೇ ರೀತಿಯಾಗಿ ನೀವು ಇಲ್ಲಿ ಗುಣಿತಾಕ್ಷರಗಳು ಮತ್ತೆ ಸ್ವರ ಚಿಹ್ನೆಗಳನ್ನು ಯಾವ ರೀತಿಯಾಗಿ ಬರಿಬೇಕು, ಹಾಗೆ ಯಾವ ರೀತಿಯಾಗಿ ಹೇಳಬೇಕು ಅನ್ನೋದನ್ನ ಇವಾಗ ನೀವು ತಿಳ್ಕೊಂಡ್ರಿ. ಹೌದಲ್ವಾ? ಹಾಗಾದ್ರೆ ಕಾಗುಣಿತ ಬರೀರಿ ಅಂತಂದ್ರೆ ನೀವು ಹೇಗೆ ಬರಿತೀರಾ? ಈಗ ನೀವು ತಿಳ್ಕೊಂಡಿರಾ. ಹೌದಾ? ನೀವು ಸರಿಯಾಗಿ ಕಾಗುಣಿತ ಹೇಳೋದು, ಉಚ್ಚಾರಣೆ ಮಾಡೋದು, ಹಾಗೆ ನೀವು ಬರೆಯೋದು ಮತ್ತೆ ಈ ಒಂದು ಅಕ್ಷರಗಳನ್ನು ಕಂಡಿಡ್ದು ಹೇಳೋದಾದ್ರೆ ನಿಮಗೆ ಏನಾಗುತ್ತೆ ಮಕ್ಕಳೇ, ಪಾಠ ಓದಲಿಕ್ಕೆ ಬರೀಲಿಕ್ಕೆ ನಿಮಗೆ ಸಹಾಯ ಆಗುತ್ತೆ. ಮೊದಲು ಕಾಗುಣಿತಗಳನ್ನು ನೀಟಾಗಿ ನೀವು ಕಲಿಬೇಕು. ಸರಿಯಾಗಿ ನೀವು ಕಲಿತಾಗ ಮಾತ್ರ ಏನಾಗುತ್ತೆ, ಪಾಠವನ್ನು ಓದಲಿಕ್ಕೆ ಸಹಾಯ ಆಗುತ್ತೆ. ಹೌದಲ್ವಾ? ನೋಡಿ, ಇಲ್ಲಿ ಕ ಅಕ್ಷರ ನಾವು ಕಾಗುಣಿತನ ತಿಳ್ಕೊಂಡ್ವಿ. ಹಾಗಾದ್ರೆ ಈಗ ನಾವು ಗ ಒಂದು ಕಾಗುಣಿತವನ್ನು ಬರೆಯೋದಾದ್ರೆ ಗ. ಹೌದಾ? ಗ ಗ ಗಿ ಗಿ ಗು ಗು ಗೃ ಗೆ ಗೆ ಗೈ ಗೋ ಗೋ ಗೌ ಗಮ್ ಗಹ. ಹೌದಾ ಮಕ್ಕಳೇ? ಈ ರೀತಿಯಾಗಿ ನೀವೇನು ಮಾಡಬೇಕು, ಈ ಒಂದು ಕಾಗುಣಿತವನ್ನು ನೀಟಾಗಿ ಬರೆದು ಅಭ್ಯಾಸ ಮಾಡಬೇಕು. ಹಾಗೆ ಅಕ್ಷರಗಳನ್ನು ಹೇಳಲಿಕ್ಕೂ ಸಹ ನಿಮಗೆ ಬರಬೇಕು. ಹೌದಾ? ಹಾಗೆ ಇಲ್ಲೊಂದು 2-3 ಒಂದು ಕಾಗುಣಿತಗಳನ್ನು ನಾನು ಬರೆದು ತೋರಿಸ್ತೀನಿ ಮಕ್ಕಳೇ. ನೀವೇನು ಮಾಡಬೇಕು, ಮನೆಯಲ್ಲಿ ಅರ್ಧ ಅಂದರೆ 5 ವ್ಯಂಜನಗಳು ಏನಿದಾವಲ್ವಾ, ಆ ಒಂದು ವ್ಯಂಜನಗಳಲ್ಲಿ ಅಂದರೆ ಕಾಗುಣಿತಗಳನ್ನು ನೀವೇನು ಮಾಡಬೇಕು, ಕಾಯಿಂದ ಟಾಟ ಡಣ್ಣ ಣವರೆಗೆ ಅರ್ಧ ವಿಭಾಗ ಮಾಡಿ ನೀವು ಮನೇಲಿ ಬರೆದು ಪ್ರಾಕ್ಟೀಸ್ ಮಾಡಬೇಕು. ನೀವು ಹೇಳ್ತಾ ಬರೆದಾಗ ಏನಾಗುತ್ತೆ, ನಿಮಗೆ ನಾನು ಹೇಳೋದು ಸರಿ ಇದೆಯಾ ಇಲ್ಲ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹಾಗೆ ಒಂದು ವೇಳೆ ತಪ್ಪು ಹೇಳಿದರೆ ಏನಾಗುತ್ತೆ, ಮನೇಲಿದ್ದಂತಹ ತಂದೆ ತಾಯಿ ಅಥವಾ ನೀನು ಸ್ನೇಹಿತ ಅಥವಾ ಅಕ್ಕರ ಹತ್ರ ಕುತ್ಕೊಂಡು ನೀನು ಓದ್ತಾ ಇದ್ದಾಗ ಏನಾಗುತ್ತೆ, ಅವರು ಹಾಗಲ್ಲ ಹೀಗೆ ಅಂತೇಳಿ ಹೇಳ್ಕೊಡ್ತಾರೆ ಮಕ್ಕಳೇ. ಸರಿನಾ? ಅದಕ್ಕೆ ನೀವು ಓದುವಾಗ ಸಹ ಏನು ಮಾಡಬೇಕು, ಗಟ್ಟಿ ವಾಚನ ಅಂತಂದರೆ ನೀವು ಜೋರಾಗಿ ಓದಿದಾಗ ಅಲ್ಲಿ ನಿಮ್ಮ ತಪ್ಪು ಗೊತ್ತಾಗುತ್ತೆ. ಸರಿ ಓದಿದ್ರೆ ಓಕೆ, ನೋ ಪ್ರಾಬ್ಲಮ್. ಹೌದಲ್ವಾ? ಜ ಜ ಜಿ ಜಿ ಜು ಜೂ ಜೃ ಜೆ ಜೆ ಜೈ ಜೋ ಜೋ ಜೌ ಜಂ ಜಹ. ಹೌದಾ? ಈ ರೀತಿಯಾಗಿ ನೀವೇನು ಮಾಡಬೇಕು, ಕಾಗುಣಿತವನ್ನು ಬರಿಬೇಕು ಮೊದಲು. ಆಯಿತಾ? ಹೇಳ್ಕೊತ ನೀವು ನೀಟಾಗಿ ತಪ್ಪಿಲ್ಲದಂತೆ, ಒಂದ್ಸರಿ ತಪ್ಪಾದರೂ ಏನೂ ಆಗಲ್ಲ, ಮತ್ತೆ ನೀವು ಬರಿತಾ ಹೇಳ್ಕೊತ ಬರಿಬೇಕು. ಹಾಗಾದ್ರೆ ಮಕ್ಕಳೇ, ಈಗ ಕಾಗುಣಿತ ಅಂದರೆ ಏನು, ಅಂದರೆ ಗುಣಿತಾಕ್ಷರಗಳು ಅಂದರೆ ಏನು, ಸ್ವರ ಚಿಹ್ನೆ ಅಂದರೆ ಏನು ಅಂತೇಳಿ ಈಗ ನೀವು ತಿಳ್ಕೊಂಡ್ರಿ. ಹೌದಲ್ವಾ? ಈಗ ಮುಂದಿನದಾಗಿ ನಾವು ಸಂಯುಕ್ತಾಕ್ಷರಗಳು ಹಾಗೆ ಒತ್ತಕ್ಷರಗಳಂತನೂ ಸಹ ಅವುಗಳಿಗೆ ಕರೀತಾರೆ. ಅದ್ರ ಬಗ್ಗೆ ಇವಾಗ ನಾವು ಅಭ್ಯಾಸ ಮಾಡೋಣ. ಸಂಯುಕ್ತಾಕ್ಷರಗಳು ಸಂಯುಕ್ತಾಕ್ಷರಗಳು ಅಥವಾ ಒತ್ತಕ್ಷರಗಳು. ಒತ್ತಕ್ಷರಗಳು
ಹೌದಾ? ಸಂಯುಕ್ತಾಕ್ಷರಗಳು ಅಥವಾ ಒತ್ತಕ್ಷರಗಳು. ಹಾಗಾದ್ರೆ ಈ ಸಂಯುಕ್ತಾಕ್ಷರ ಅಂದ್ರೇನು, ಒತ್ತಕ್ಷರ ಅಂದ್ರೇನು? ನೋಡಿ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಸೇರಿ ಆಗುವ ಅಕ್ಷರಗಳಿಗೆ ನಾವು ಸಂಯುಕ್ತಾಕ್ಷರ ಅಂತೇಳಿ ಕರಿತೀವಿ. ಹೌದಾ? ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಸೇರಿ ಆಗುವ ಅಕ್ಷರಗಳಿಗೆ ನಾವು ಏನಂತ ಕರಿತೀವಿ? ಸಂಯುಕ್ತಾಕ್ಷರಗಳು ಅಥವಾ ಒತ್ತಕ್ಷರಗಳು ಅಂತೇಳಿ ಕರಿತೀವಿ. ಮಕ್ಕಳೇ, ಇಲ್ಲಿ ಸಂಯುಕ್ತಾಕ್ಷರ ಅಂದ್ರೂ ಒಂದೇ, ಒತ್ತಕ್ಷರ ಅಂದ್ರೂ ಒಂದೇ. ಇವು ಯಾವು ಬೇರೆ ಬೇರೆ ಪದಗಳಲ್ಲ, ಎರಡು ಒಂದೇ. ಸಂಯುಕ್ತಾಕ್ಷರಗಳು ಅಂದ್ರೆ ಏನು ಅಂತ ನೀವು ಕೇಳಿದಾಗ ಆನ್ಸರ್ ಇದೇ ಬರಿಬೇಕು. ಅಥವಾ ಒತ್ತಕ್ಷರಗಳು ಅಂದ್ರೆ ಏನು ಅಂತ ಕೇಳಿದಾಗ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಸೇರಿ ಆಗುವ ಅಕ್ಷರಗಳಿಗೆ ಒತ್ತಕ್ಷರಗಳು ಅಥವಾ ಸಂಯುಕ್ತಾಕ್ಷರಗಳು ಅಂತೇಳಿ ನಾವು ಕರಿತೀವಿ ಅನ್ನೋ ರೀತಿಯಾಗಿ ನೀವು ಬರಿಬೇಕು. ಇಲ್ಲಿ ನೀವು ಏನು ಮಾಡಬೇಕು? ಗೊಂದಲ ಮಾಡ್ಕೋಬೇಡಿ. ಸಂಯುಕ್ತಾಕ್ಷರ ಅಂದ್ರೂ ಒಂದೇ, ಒತ್ತಕ್ಷರ ಅಂದ್ರೂ ಒಂದೇ. ಹಾಗಾದ್ರೆ ಸಂಯುಕ್ತಾಕ್ಷರ ಅಂದ್ರೆ ಏನು ಅಂತ ನಾವು ನೋಡೋದಾದ್ರೆ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಸೇರಿ ಆಗುವ ಅಕ್ಷರಗಳಿಗೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಸೇರಿ ಆಗುವ ಅಕ್ಷರಗಳಿಗೆ ಏನಂತ ಕರಿತೀವಿ? ಸಂಯುಕ್ತಾಕ್ಷರಗಳು. ಸಂಯುಕ್ತಾಕ್ಷರಗಳು ಎನ್ನುವರು. ಹೌದಲ್ವಾ? ಸಂಯುಕ್ತಾಕ್ಷರಗಳು ಎನ್ನುವರು. ಓಕೆ, ಈಗ ನಾವು ಒತ್ತಕ್ಷರಗಳು ಅಂತಂದ್ರೆ ಕಾಯಿಂದ ಳವರೆಗೆ. ಹೌದಲ್ವಾ ಮಕ್ಕಳೇ? ಈಗ ನೀವೇನ್ ಮಾಡಿ, ಕಾಯಿಂದ ಳವರೆಗೆ ಒತ್ತಕ್ಷರಗಳನ್ನ ಈಗ ನಾವು ಬರ್ಕೊಂಡು ಹೋಗೋಣ. ಹೌದಾ? ಈಗ ಸಂಯುಕ್ತಾಕ್ಷರ ಅಂದ್ರೆ ಏನು ಅಂತ ತಿಳ್ಕೊಂಡ್ರಿ, ಹೌದಲ್ವಾ? ಹಾಗೆ ಅಥವಾ ಒತ್ತಕ್ಷರ ಅಂದ್ರೆ ಏನು ಅಂತ ತಿಳ್ಕೊಂಡ್ರಿ. ಅಂದ್ರೆ ಇಲ್ಲಿ ಒಂದಕ್ಕಿಂತ ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಸೇರಿ ಆಗುವ, ಅಂದ್ರೆ ಹೆಚ್ಚು ವ್ಯಂಜನಗಳು ಸೇರಿ ಆಗುವ ಅಕ್ಷರಗಳಿಗೆ ನಾವೇನಂತ ಕರಿತೀವಿ? ಸಂಯುಕ್ತಾಕ್ಷರಗಳು ಅಂತೇಳಿ ನಾವು ಕರಿತೀವಿ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಸ್ವರ ಸೇರಿ ಆಗುವ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಸ್ವರ ಸೇರಿ ಆಗುವ ಅಕ್ಷರಗಳಿಗೆ ನಾವೇನಂತ ಕರಿತೀವಿ? ಸಂಯುಕ್ತಾಕ್ಷರ ಅಂತೇಳಿ ಕರಿತೀವಿ. ಹಾಗಾದ್ರೆ ಮಕ್ಕಳೇ, ಈಗ ನಾನು ಒತ್ತಕ್ಷರಗಳನ್ನು ಬರ್ಕೊಂಡು ಹೋಗ್ತೀನಿ. ನೀವು ನಿಮ್ಮ ಪುಸ್ತಕದಲ್ಲೂ ಸಹ ಏನು ಮಾಡಬೇಕು? ಬರಿತಾ ಹೋಗಬೇಕು. ಹೌದಾ? ಕ ಒತ್ತಕ್ಷರ ಏನು ಬರುತ್ತೆ? ಖ. ಹೌದಾ? ಒತ್ತಕ್ಷರಗಳು. ಓಕೆ, ಖ. ಹೌದಾ? ಕೆಲವೊಂದು ಒತ್ತಕ್ಷರಗಳಲ್ಲಿ ಸೇಮ್ ಒತ್ತಕ್ಷರ ಬರುತ್ತೆ, ಇನ್ ಕೆಲವೊಂದಕ್ಕೆ ಬೇರೆ ಒತ್ತಕ್ಷರ ಬರುತ್ತೆ. ಮಕ್ಕಳೇ, ಇಲ್ಲಿ ನೀವು ಗೊಂದಲ ಮಾಡ್ಕೋಬಾರ್ದು, ಸರಿನಾ? ಓಕೆ, ಕ, ಛ. ಛ, ದೊಡ್ಡ ಛ. ಜ, ಜಾಕೆ ನೋಡಿ ಸೇಮ್ ಅದರದ್ದೇ ಆದ ಒತ್ತಕ್ಷರ ಬರುತ್ತೆ ಇಲ್ಲಿನು, ಹೌದಲ್ವಾ? ಝ, ಜ್ಞ. ಇಲ್ಲಿ
ಟ ಠ, ಇಲ್ಲಿ ದೊಡ್ಡ ಠ, ಹೌದಲ್ವಾ? ಡ ಢ, ಢ, ಣ ನ ನ, ಹೌದಲ್ವಾ? ಇಲ್ಲಿ ಒತ್ತಕ್ಷರಗಳನ್ನು ನಾವು ಒತ್ತಿ ಹೇಳ್ತೀವಿ, ಹೌದಲ್ವಾ ಮಕ್ಕಳೇ? ಒತ್ತಿ ಹೇಳಿದಾಗ ಅಲ್ಲಿ ಏನಾಗುತ್ತೆ, ಒತ್ತಕ್ಷರಗಳು ಒಂದು ಉಂಟಾಗ್ತವೆ. ತ ನೋಡಿ, ಇಲ್ಲಿ ತ ಒತ್ತಕ್ಷರ ಇಲ್ಲಿ ಸೇಮ್ ಬರಲ್ಲ, ಆದ್ರೆ ಇದು ಅದರದೇ ಆದ ಒತ್ತಕ್ಷರ. ಥ, ಹಾಗೆ ಥ, ಹೌದಾ? ದ ದ, ನೆಕ್ಸ್ಟ್ ದೊಡ್ಡ ಧ, ನ, ಇಲ್ಲಿ ಸಹ ಏನಾಗುತ್ತೆ, ನ, ಇದು ನ ಅಕ್ಷರಕ್ಕೆ, ನ ವ್ಯಂಜನಕ್ಕೆ ಇದು ಅದರದೇ ಆದ ಒತ್ತಕ್ಷರವನ್ನು ಹೊಂದಿದೆ. ಇದು ಬೇರೆ ಬೇರೆ ವ್ಯಂಜನದ ಒತ್ತಕ್ಷರ ಅಲ್ಲ ಮಕ್ಕಳೇ, ಗೊತ್ತಾಯ್ತಾ? ಇದು ನ ಅದರದೇ ಆದ ಒತ್ತಕ್ಷರ ಹೊಂದಿದೆ. ಪ ಫ ಫ ಭ, ಭ ಮ, ನೋಡಿ ಇಲ್ಲಿಯೂ ಸಹ ಏನಾಯ್ತು, ಮ ಅಕ್ಷರಕ್ಕೆ ಅದರದೇ ಆದ ಒತ್ತಕ್ಷರವನ್ನು ಹೊಂದಿದೆ. ಇಲ್ಲಿ ಮ ಅಕ್ಷರನು ಸಹ ಏನಾಯ್ತು, ಅದರದೇ ಆದ ಒತ್ತಕ್ಷರ, ಆದ್ರೆ ಅದೇ ಒಂದು ಒತ್ತಕ್ಷರ ಬಂದಿಲ್ಲ ಇದಕ್ಕೆ. ಏನು, ಇದರದೇ ಒಂದು ಒತ್ತಕ್ಷರ ಬೇರೆ ಇದೆ, ಆದ್ರೆ ಇದು ಮ ವ್ಯಂಜನದ ಒತ್ತಕ್ಷರ ಹೊಂದಿದೆ. ಇಲ್ಲಿ ಕಾಣಲ್ಲ ಅಂತ ನಾನಿಲ್ಲಿ ಮೇಲ್ ಬರಿತೀನಿ ಮಕ್ಕಳೇ, ನೀವು ಕೆಳಗಡೆನೆ ಬರ್ಕೊಂಡೋಗಿ. 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಸ್ವರ ಸೇರಿ ಆಗುವ ಅಕ್ಷರಗಳಿಗೆ ನಾವೇನಂತ ಕರಿತೀವಿ? ಏನಂತ ಕರಿತೀವಿ? ಸಂಯುಕ್ತಾಕ್ಷರಗಳು ಅಥವಾ ಒತ್ತಕ್ಷರಗಳು ಅಂತೇಳಿ ಕರಿತೀವಿ, ಹೌದಲ್ವಾ? ಕ ಚ ಟ ತ ಪ ಆಯ್ತು. ಇವಾಗ ಯಾರೆಲ್ಲ ಒತ್ತಕ್ಷರಗಳನ್ನ ನೋಡೋಣ. ಇಲ್ಲಿ ಯಾವ ಒತ್ತಕ್ಷರಕ್ಕೆ ಏನು ಒತ್ತಕ್ಷರ ಬರುತ್ತೆ? ಯ, ಹೌದಾ? ರ, ಹೌದಾ? ಲ, ವ, ಶ, ಶ, ಸ, ಹ, ಳ, ಹೌದಲ್ವಾ? ಹೌದಲ್ವಾ ಮಕ್ಕಳೇ? ಇಲ್ಲಿ ಒತ್ತಕ್ಷರಗಳು ಈ ರೀತಿಯಾಗಿರ್ತವೆ, ಹೌದಾ? ಕಾಯಿಂದ ಳವರೆಗಿನ ಒತ್ತಕ್ಷರಗಳು. ಹಾಗಾದ್ರೆ ಒತ್ತಕ್ಷರಗಳನ್ನು ನೀವು ಬರೆಯೋದು ಯಾವ ರೀತಿ ಅಂತೇಳಿ ಈಗ ನೀವು ತಿಳ್ಕೊಂಡ್ರಿ, ಹೌದಾ? ಇಲ್ಲಿ ಒತ್ತಕ್ಷರಗಳು ಅಂದ್ರೇನು, ಒತ್ತಕ್ಷರಗಳು ಯಾವ ರೀತಿ ಬರಿಬೇಕು, ಅವು ಒತ್ತಕ್ಷರಗಳು ತಮ್ಮದೇ ಆದ ಅಂದ್ರೆ ಅವುಗಳದ್ದೇ ಆದ, ಇಲ್ಲಿ ಏನಾಗುತ್ತೆ, ಗುಣಿತಾಕ್ಷರದಲ್ಲಿ ಸ್ವರಗಳು ಅವುಗಳದ್ದೇ ಆದ ಒಂದು ಚಿಹ್ನೆಯನ್ನು ಹೊಂದಿರ್ತವೆ ಅನ್ನೋದು ಗುಣಿತಾಕ್ಷರದಲ್ಲಿ ನಾವು ತಿಳ್ಕೊಂಡ್ವಿ. ಗುಣಿತಾಕ್ಷರ ಹೇಗೆ ಬರಿಬೇಕು ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಹಾಗೆ ಇಲ್ಲಿ ಸಂಯುಕ್ತಾಕ್ಷರಗಳು, ಸಂಯುಕ್ತಾಕ್ಷರ ಅಂದ್ರೆ ಏನು, ಮತ್ತೆ ಈ ಒಂದು ಸಂಯುಕ್ತಾಕ್ಷರಗಳಲ್ಲಿ ನಾವು ಒತ್ತಕ್ಷರಗಳು ಅಂದ್ರೆ ಸಂಯುಕ್ತಾಕ್ಷರ ಅಂದ್ರೂ ಒಂದೇ, ಒತ್ತಕ್ಷರ ಅಂದ್ರೂ ಒಂದೇ, ಈ ಒತ್ತಕ್ಷರಗಳನ್ನು ನಾವು ಯಾವ ರೀತಿಯಾಗಿ ಬರ್ದ್ವಿ ಅನ್ನೋದನ್ನ ಸಹ ನಾವೀಗ ಇಲ್ಲಿ ತಿಳ್ಕೊಂಡ್ವಿ. ಹಾಗಾದ್ರೆ ಮಕ್ಕಳೇ, ನೀವೇನ್ ಮಾಡಬೇಕು, ನಿಮ್ಮ ಒಂದು ಪುಸ್ತಕದಲ್ಲಿ ಅಂದ್ರೆ ಹೋಮ್ವರ್ಕ್ ಪುಸ್ತಕದಲ್ಲಿ ನೀವೇನ್ ಮಾಡಬೇಕು, ಈ ಒಂದು ಒತ್ತಕ್ಷರಗಳನ್ನು ನೀವು ಬರೆದು ಅಭ್ಯಾಸ ಮಾಡಬೇಕು, ಸರಿನಾ? ಹಾಗಾದ್ರೆ ಈ ಒಂದು ಒತ್ತಕ್ಷರಗಳಲ್ಲಿ ಎಷ್ಟು ಪ್ರಕಾರ ಇದ್ದಾವೆ, ಎಷ್ಟು ವಿಧಗಳಿದ್ದಾವೆ ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ. ಹಾಗಾದ್ರೆ ಇಲ್ಲಿವರೆಗೆ ನಾನು ಹೇಳಿದಂಥ ಒಂದು ಗುಣಿತಾಕ್ಷರ ಹಾಗೆ ಸಂಯುಕ್ತಾಕ್ಷರಗಳು ಅರ್ಥ ಆಗಿದೆ ಅಂತ ತಿಳ್ಕೊಂಡು ನಾನು ಈ ಒಂದು ಇಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಮಕ್ಕಳೇ.